ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್ ಗಾಯ್ಸ್, ನಾವಿವತ್ತು ದುರ್ಗಕ್ಕೆ ಹೋಗ್ತಾ ಇದೀವಿ. ಯಾಕಂತಂದ್ರೆ ನಮ್ಮ ಅಪ್ಪಾಜಿ ಬರ್ತಡೇ ಐತೆ, ಬೇಗ ಹೋಗೋಣ ಅಂತಂದ್ರೆ ಇವರು ಬೈಕ್ ಕೆಡ್ಸ್ ಕುತ್ಕೊಂಡಾರೆ ಇಲ್ಲಿ. ಗೈಸ್ ಫೈನಲಿ ಗಾಡಿ ರೆಡಿ ಆಯ್ತು. ಗಾಡಿ ರೆಡಿ ಮಾಡಿದ ಮೆಕ್ಯಾನಿಕ್ ಇವರೇ ನೋಡ್ರಿ. ಏಯ್, ಗಾಡಿ ರೆಡಿ ಮಾಡಿದ ಮೆಕ್ಯಾನಿಕ್ ಇವರೇನೆ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನ ನೋಡಿದೆ, ಏನನ್ನು ಸಾಧಿಸಿರೋ ಸಂತೋಷ. ಸೊ ಇಲ್ಲಿ ದರ್ಶನ್ ಅವರಿದ್ದಾರೆ, ಅವ್ರದ್ದು ಅನಿಸಿಕೆ ಕೇಳೋಣ. ದುರ್ಗಕ್ಕೆ ಹೋಗ್ತಾ ಇದೀವಲ್ಲ, ಏನ್ ಅನ್ನಿಸ್ತಾ ಇದೆ? ಫಸ್ಟ್ ಟೈಮ್ ಹೋಗ್ತಾ ಇದೀವಲ್ಲ ದುರ್ಗಕ್ಕೆ, ಫುಲ್ ಎಕ್ಸೈಟ್ಮೆಂಟ್ ಆಗಿದ್ದೀರಾ? ಇದು ನಮ್ಮ ಅಣ್ಣ ನೋಡ್ರಿ, ಬೆಂಕಿ ಮನೋಜ ಅಂತ ಇವನ ಹೆಸರು. ಎಬ್ಬುಲಿ ನಾನು ಹೊಡ್ದ ಅಂದ್ರೆ ಇವ್ರು ನಮ್ಮ ಮನೆಯವರು, ಮನೋಜ್. ನಾನು ಯಾರು? ಫುಲ್ ಫೇಮಸ್, ಇನ್ಸ್ಟಾಗ್ರಾಮ್ ಐಶ್ವರ್ಯ. ಸೊ ನಾವು ಇವಾಗ ದಾವಣಗೆರೆ ಹತ್ರ ಯಾವ ರೋಡಲ್ಲಿ ಇದೀವಿ ಅಂತಂದು ಯಾರಿಗಾರ ಗೊತ್ತಿದ್ರೆ ಕಮೆಂಟ್ ಅಲ್ಲಿ ತಿಳಿಸ್ರಿ. ನಾವಿವತ್ತು ದುರ್ಗಕ್ಕೆ ಯಾಕೆ ಹೋಗ್ತಾ ಇದೀವಿ ಅಂತಂದ್ರೆ ನಮ್ಮ ಅಪ್ಪಾಜಿ ಬರ್ತಡೇ ಐತೆ. ಸೊ ನಮ್ಮ ಅಪ್ಪಾಜಿ ಗೊತ್ತಿಲ್ಲಾರ್ದ ಸರ್ಪ್ರೈಸ್ ಕೊಡೋಕ್ಕೆ ಹೋಗ್ತಾ ಇದೀವಿ. ಅಂದರೆ ಹೋಗ್ತಾ ಇದೀವಿ ಅಂತ ಗೊತ್ತು, ಬಟ್ ಬರ್ತಡೇಗೆ ಕೇಕ್ ಕಟ್ ಮಾಡಿಸ್ತೀವಿ ಅಂತ ಗೊತ್ತಿಲ್ಲ. ಫಸ್ಟ್ ಟೈಮ್ ಕೇಕ್ ಕಟ್ ಮಾಡ್ತಿರೋದು ನಮ್ಮ ಅಪ್ಪಾಜಿ. ಸೊ ಅದಕ್ಕೆ ನೋಡೋಣ. ಕೇಕು ಕೂಡ ರೆಡಿ ಮಾಡಿಸಿದ್ದೀವಿ. ಯಾವ ಥರ ರೆಡಿ ಮಾಡಿಸಿದೀವಿ ಅಂತ ತೋರಿಸ್ತೀನಿ, ವಿಡಿಯೋನ ಕೊನೆವರೆಗೂ ನೋಡ್ರಿ. ಆಯ್ತು ನೋಡ್ರಿ, ದುರ್ಗ ದಾವಣಗೆರೆ ನೋಡು. ಸೊ ಇವಾಗ ಹೊಂಟಿವಿ ದುರ್ಗಕ್ಕೆ. ಅವನು ಹುಡುಗಿ ಥರ ವೇಲ್ ಹಾಕೊಂಡಾನೆ. ಗೈಸ್, ಬೇಜಾರಾಗಿದ್ದ ವಿಷಯ ಏನಂದ್ರೆ ಇಷ್ಟ ಮಟ್ಟ ಗಂಟ್ಲು ಹರ್ಕೊಂಡೋಗೋ ಮಟ್ಟ ಮಾತಾಡೀನಿ, ಆದರೆ ವಿಡಿಯೋನೇ ಆನ್ ಮಾಡ್ಕೊಂಡಿಲ್ಲ, ಹಂಗೆ ಮಾತಾಡ್ಬಿಟ್ಟೀನಿ. ಸೊ ಅಷ್ಟೇ ಗೈಸ್, ಅದ್ರಾಗ ಏನು ಹೇಳಿರ್ಲಿಲ್ಲ. ಎಲ್ಲರೂ ಚೆನ್ನಾಗಿ ಸಪೋರ್ಟ್ ಮಾಡ್ರಿ. ಇದೇ ಥರ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತೀನಿ ಅಂತ ಹೇಳಿದ್ದೀನಿ ಅಷ್ಟೇ. ಪೆಟ್ರೋಲ್ ಬಂಕ್ ಹತ್ರ ಬಂದ್ವಿ, ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋದೇ ಸೀದಾ. ಗಾಯ್ಸ್, ಇವಾಗ ಎಷ್ಟೋ ದೂರ ಹೋಗ್ತಿದ್ದೀವಿ ಅನ್ನೋ ಥರ ಟೀ ಕುಡಿಯೋಕೆ ಬಂದೀವಿ. ಸೊ ಟೀ ಕುಡಿದು, ಈ ರೆಸ್ಟೋರೆಂಟ್ ಹೆಸರು ಹೇಳಲ್ಲ, ನಾನೇ ಫ್ರೀಯಾಗಿ ಪ್ರಮೋಷನ್ ಮಾಡಿಕೊಡ್ಬೇಕು. ಸೊ ಟೀ ಕುಡಿಯೋಕೆ ಬಂದೀವಿ. ಯಾಕೋ ಸರ್ರ ಬೆಲ್ಟ್ ಬಿಡ್ತಾರೆ ನಂಗೆ ಕಾಣ್ತೈತೆ. ಟೀ ರೇಟ್ ಏನು ಕೇಳಲಿಲ್ಲ, ಹಂಗೆ ಸುಮ್ಮನೆ ಥರ ಕೇಳಿವಿ. ಹುಡುಗಿಯರು ಚೆನ್ನಾಗಿದಾರಲ್ಲ. ನನಗೆ ತಿಪ್ಪುಲ ಸುಂದಲಿನೇ ಬೇಕು. ಗೈಸ್ ನೋಡ್ರಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ನಾನು. ನಮ್ಮ ಅಣ್ಣನ ಕಣ್ಣು ನೋಡ್ರಿ, ಕಣ್ ತರ್ಸ ಕಣ್ಣು ನೋಡ್ರಿ ಹೆಂಗದ. ಯಾರಿಗಾರು ಬೇಕಿತ್ತಂದ್ರೆ ಹೇಳ್ರಿ, ಆಪ್ರೇಷನ್ ಮಾಡ್ಸಕ್ತೀವಿ. ನೋಡ್ರಿ ಹೆಂಗದ. ಏನೋ 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 ಏನ್ ಸ್ಪಾರ್ಟ್ ಆಗಿದೆಯಲ್ಲಿ. ಮೊಬ್ಬ 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 ಈಗೇನೋ ಹೇಳ್ತಿದ್ದೆ ನಾನು. ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ಇವಾಗ ಮನೆಗೆ ಹೋಗಿ ಕೇಕ್ ತಗೊಂಡು ಮನೆಗೆ ಹೋಗ್ತೀವಿ. ನಮ್ಮ ಅಪ್ಪನ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನೋಡೋಕ್ಕೆ ತುಂಬ ವೆಯ್ಟ್ ಮಾಡ್ತಾ ಇದ್ದೀನಿ ನಾನು. ಕೇಕ್ ಒಂಥರ ಡಿಫ್ರೆಂಟ್ ಆಗಿದೆ, ತೋರಿಸ್ತೀನಿ ನಿಮ್ಮೆಲ್ರಿಗೂ. ಅಲ್ಲಿವರೆಗೂ ವಿಡಿಯೋನ ನೋಡ್ತಾ ಇರ್ರಿ. ನಮ್ಮ ಅಪ್ಪಾಜಿ ಫಸ್ಟ್ ಟೈಮ್ ಕೇಕ್ ಕಟ್ ಮಾಡ್ತಾ ಇರೋದು ಬರ್ಡೇಗೆ. ಪಾಪ ಯಾವಾಗ್ಲೂ ನಮಗೋಸ್ಕರನೇ ದುಡಿತಾ ಇರ್ತಾರೆ ಅವರು. ಪ್ರಾಣ ಏನು ತ್ಯಾಗ ಮಾಡಿಲ್ಲ ಕೂತ್ಕೊಳ್ಳ. ನಮ್ಮ ಅಪ್ಪಾಜಿ ನಮಗೆ ಚಿಕ್ಕವರಿದ್ದಾಗಿಂದ ನಾವೇನೇನು ಕೇಳ್ತೀವಿ ಎಲ್ಲ ಕೊಡಿಸಿದ್ದಾರೆ. ಸೊ ಅವ್ರಿಗೋಸ್ಕರ ನಾವು ಚಿಕ್ಕದಾಗ ಒಂದು ಕೇಕ್ ಕಟ್ ಮಾಡ್ಸೋಕ್ಕಾಗಲ್ವಾ? ಒಂದು ಚಿಕ್ಕದಾಗ ಒಂದು ಕೇಕ್ ಕಟ್ ಮಾಡಿಸಿ ಅವ್ರಿಗೆ ಖುಷಿ ಪಡ್ಸೋಕ್ಕಾಗಲ್ವಾ ಹೇಳ್ರಿ? ಸೊ ನೀವು ಕೂಡ ನಿಮ್ಮ ಅಪ್ಪ ಅಮ್ಮ ಯಾರಾದರೂ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಂತಿಲ್ಲ ಅಂತಂದರೆ ಮಾಡಿರಿ, ಖುಷಿ ಪಡ್ತಾರೆ, ಅವ್ರಿಗೂ ಖುಷಿ ಆಗುತ್ತೆ. ಎಲ್ರಿಗೂ ಒಂಥರ ಚಿಂತೆ ಆದರೆ ಇವ್ರಿಗೆ ಫೋಟೋಗಳು ಚಿಂತೆ. ಎಲ್ಲಿಂದ ಬರ್ತಾವ ಇವೆಲ್ಲ? ಇವನು ನೋಡ್ರಿ, ಇವನು ಬೆಂಕಿ ಮಾದೇಶ ಅಂತ. ನಮ್ಮೂರಾಗೆ ಇವನ್ನ ಬೆಂಕಿ ಅಂತಾರೆ. ಯಾಕಂತ ಸ್ಟೋರಿ ಹೇಳ್ತೀನಿ ಕೇಳ್ರಿ. ಯಾಕೆ ಬೆಂಕಿ ಅಂತಾರಂದ್ರೆ, ಇವನು ನಮ್ಮ ಚಿಕ್ಕಪ್ಪನ ಮಗ, ಇಬ್ಬರು ಸೇರ್ಕೊಂಡು ಚಿಕ್ಕವರಿದ್ದಾಗ ಒಂದು ಗುಡ್ಲಿಗೆ ಬೆಂಕಿ ಇಟ್ಟಿದ್ರಂತೆ. ಅವಾಗಿಂದ ನಮ್ಮ ಚಿಕ್ಕಪ್ಪನ ಮಗ ಅಂತ ಆ್ಯಕ್ಚುಲಿ ಬೆಂಕಿ ಇಟ್ಟಿದ್ದು. ಅದು ಅವನು ಓಡಾಗ್ಬಿಟ್ಟಾನ, ಇವನು ಅಲ್ಲೇ ಇರೋದ್ರಿಂದ ಇವನ್ನ ಬೆಂಕಿ ಬೆಂಕಿ ಅಂತ ಅವಾಗಿಂದ ಎಲ್ಲರೂ ಬೆಂಕಿ ಬೆಂಕಿ ಅಂತ ಕರೀತಿರೋದು. ಅಪ್ಪೇ, ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು. ಅಕ್ಕಿಲ್ಲ, ಬೆಳೆ ಇಲ್ಲ, ಚಕ್ರ ಕತೆ ಇದಂಗಿದೆಯಲ್ಲಪ್ಪೇ. ಫೈನಲಿ ಕಾಫಿ ಬಂತು ನೋಡ್ರಿ. ಜೊತೆಗೆ ಮಳೆನೂ ಬರ್ತಾ ಐತೆ ಸಣ್ಣಕ್ಕೆ. ಮಳೆಗೆ ಹೆಂಗೆ ಹೋಗೋದನ್ನೋದೇ ಚಿಂತೆ ಆಗ್ಬಿಟ್ಟುತ್ತೆ ಈಗ. ಸೊ ಕಾಫಿನ ಹೆಂಗೆ ಕುಡಿಬೇಕು ಅಂತಂದ್ರೆ, ಎಲ್ಲರೂ ಒಂಥರ ಕುಡಿದ್ರೆ ನಾನೊಂಥರ ಡಿಫ್ರೆಂಟಾಗಿ ಕುಡಿತೀನಿ ನೋಡ್ರಿ. ಎಮ್ಮಿ. ಯಾಕೆ ಕಾಫಿಗೆ ಎಮ್ಮಿ ಅನ್ಬಾರ್ದೇನು? Who stopped you?
ನಿಮ್ಮನ್ನ ತಡೆದಿರುವವರು ಯಾರು? ಚೆನ್ನಾಗೈತೆ ಕಾಫಿ ಏನೋ, ಬಟ್ ಬಿಲ್ ಎಷ್ಟಾಗ್ತಾರಂತ ಗೊತ್ತಿಲ್ಲ ಇನ್ನು. ಬರ್ರೆ ಬೆಳ್ಕೊಡ್ಬೋದು ಹೇಳ್ರಿ. ಈ ಥರ ಕುಡಿಬೋದಾ? ಇನ್ನೊಂದು ಥರ ಈ ಥರ ಎಲ್ಲರೂ ಕುಡ್ದಿರ್ತಾರೆ ಆಲ್ಮೋಸ್ಟ್. ಹಿಂಗೆ ನೊರೆ ನೊರೆ ಬರಬೇಕು, ಬಟ್ ನೊರೆನೇ ಬರ್ತಾ ಇಲ್ಲ, ಎಲ್ಲ ಆರೋಗ್ಬಿಟ್ಟಿದೆ. ಏನ ದರ್ಶಿ ನೋಡ ಎಲ್ಲ ಎಷ್ಟು ಬೆಳ್ಳು ಕಾಣಿಸ್ತಿದ್ಯಾ? ಬಂದಿ ನೋಡ್ರಿ ಅಂದಿ. ಹಂಗ್ ಮಾಡ್ಬೇಡ ಕಣ, ಚಕ್ಕಮ್ಮ ಬರ್ತಾರ. ನಮ್ಮ ಮನೆಯವ್ರಿಗೆ ಮಳೆಲಿ ಹೋಗ್ಬೇಕಂತ ತುಂಬಾ ಆಸೆ ಆಗ್ಬಿಟ್ಟಿತ್ತಂತೆ. ಏನ್ ಮುಂಗಾರು ಮಳೆ ಗಣೇಶ್ ತರ ಫೀಲ್ ಆಗ್ಬಿಟ್ಟಿದಾರೆ ಅವ್ರೀಗ. ಅನಿಸುತ್ತಿದೆ ಯಾಕೋ ಎಂದು ನೀನೇನೆ ನನ್ನವಳೆಂದು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೀನಿ ನಾನು ನೋಡ್ಕೊಂತ ಇದ್ರೆ ನೋಡ್ಕೊಂತಾನೇ ಇರ್ಬೇಕನ್ಸುತ್ತೆ. ಮುಂಗಾರು ಮಳೆ ಗಣೇಶ್ ಹೆಂಗ ಇರ್ತಾನೆ ಲಾಸ್ಟಿಗೆ. ಗೈಸ್ ಏನು ಗೊತ್ತಾ, ಬಿಲ್ ನೋಡ್ರಿ, ಬರೀ 6 ಟೀಗೆ 252 ರೂಪಾಯಿ ಆಗೈತೆ. ಈ 252 ರೂಪಾಯಿದಾಗೆ ನಾವು 6 ಜನನೂ ಹೊಟ್ಟೆ ತುಂಬ ಊಟ ಮಾಡ್ತಿದ್ವಿ. ಸೊ ಅದಕ್ಕೇ ಇಷ್ಟು ಕಾಸ್ಟ್ಲಿ ಕಾಫಿ ಎಲ್ಲ ನಾವು ಕುಡಿಯೋರಲ್ಲ. ನಾವೇನಿದ್ರು 10 ರೂಪಾಯಿ 20 ರೂಪಾಯಿ ಕಾಫಿ ಅಷ್ಟೇ ಕುಡಿಯೋದು. 5 ರೂಪಾಯಿ 10 ರೂಪಾಯಿ 20 ಮ್ಯಾಕ್ಸಿಮಮ್ ಅಂದರೆ 20 ರೂಪಾಯಿ ಕಾಫಿ ಕುಡಿತೀವಿ. ಇಷ್ಟೊಂದು ರೇಟಿನ ಕಾಫಿ ಯಾವತ್ತೂ ಕುಡಿದಿದ್ದು, ಇವತ್ತೇ ಕುಡಿದು ಅಲ್ಲಿ ಬಿಲ್ ಪೇ ಮಾಡಿ ಬಂದ್ವಿ. ಆ ರೆಸ್ಟೋರೆಂಟಿಗೆ ಕರ್ಕೊಂಬಂದ್ರೆ ಮಹಾನ್ ಭಾವರು ಇವರೇನೆ. ಇವ್ರಿಗೆ ಹೊಡ್ರಿ ಫಸ್ಟ್ ಫೋಟೋ ಶೂಟ್ ನೋಡ್ರಿ, ಬ್ಯಾಗ್ ನೋಡ್ರಿ, ಅಲ್ಲಿ ಜಪಾನಿಂದ ತರಿಸಿದೆ ನೋಡ್ರಿ. ಇವರು ಜಪಾನ್ ಮನುಷ್ಯರು, ಕೊರಿಯನ್ ಬಾಯಿ. ಇವನು ಆಫ್ರಿಕಾದನು ಅಲ್ಲ, ಜಪಾನ್ನೂ ಅಲ್ಲ. ಅವ್ರ ಸೆಂಟ್ರಿಗೆ ಒಂದು ಊರು ಬರುತ್ತೆ ಅವ್ರು. ಇವನು ಆಫ್ರಿಕಾ. ಇವನು ಆದ್ರ ಈಗ ಇವ್ರೂರು ಮುಂದ್ಲಾನ ಇವನು ಅವನಂತೂ ಅವನು ಆಫ್ರಿಕಾದನು. ಇವನು ಆಫ್ರಿಕಾದನು. ನಾನು ನೋಡು ಫಾರಿನ್ ಗರ್ಲ್ ಎಷ್ಟು ಬೆಳ್ಳಿಗೆ ನನ್ನ ನೋಡ್ತಾ ಇದ್ರು ನನ್ನ ಮೇಲೆ ನನಗೆ ಫೋಸ್ ನೋಡ್ರಿ, ಫೋಸ್ ಈ ಟಮಾಟ ಆ ಬಿಳೆ ಮಗ್ತಾನೆ. ಬಿಳೆ ಸ್ಪೆಕ್ಟ್ ಕೊಟ್ಟು ಹೆಂಗಲ್ಲ ನೀವು ಕರೆ ಮಗ್ತಾರ, ಕರೆ ಸ್ಪೆಕ್ಟ್ ಹಾಕಿ ಅಂತ ಡಿಪ್ರೆಷನ್. ಗೈಸ್ ಫೋಟೋ ಶೂಟ್ ನಡೀತೈತೆ. ಫೋಟೋ ಶೂಟ್ ಮುಗಿಸ್ಕೊಂಡ್ಬಿಟ್ಟು ಹೋಗೋದೆ. ಲವ್ ಬ್ರೇಕಪ್ ಆಗಿತ್ರಿ ನಂದು. ಇವರೆಲ್ಲ ಒಟಿ ಕುಡ್ಸಕ್ ಬಂದಾರ ಅಂತ ನಾ ಕರ್ಕೊಂಡ್ ಬಂದ್ರೆ ಇಲ್ಲಿ ಕಾಫಿ ಕುಡಿಯಕ್ ಕರ್ಕೊಂಡ್ ಬಂದಾರಿ ಇವರೆಲ್ಲ. ಇಲ್ಲಿ ಮಾಡ್ಲಿ ಮೇಕಪ್ ಹಂಗೆ ಸುಮ್ನೆ ಹಂಗೆ ಕೊಡ. ಸರ್ ನೀಟಾಗಿ ಟಚಪ್ ಕೊಡ್ರಿ. ತುಂಬಾ ಸಾಲ ಮಾಡ್ಕೊಂಡು ಮನೆ ಬಿಟ್ಟು ಹೋಗ್ತಿದ್ದೀನಿ. ಈಗ ಬೆಂಗಳೂರಿಗೆ ಹೋಗ್ತಿದ್ದೀನಿ ನಾನು. ಇವರೆಲ್ಲ ನಮ್ಮ ಸಪೋರ್ಟಿಗೆ ಇವ್ರು ಬರ್ತಿದ್ದಾರೆ. ಸಾಕ್ಷಿ ಇವರೇ, ಫ್ರೆಂಡ್ಸ್ ತೋತ್ರಿ ಅಲ್ಲಿ ಸ್ವಲ್ಪ. ಗೈಸ್ ನೋಡ್ರಿ, ಮೋಡ ಎಷ್ಟು ಸಖತ್ತ ಕಾಣಿಸ್ತೈತೆ. ಹಂಗೆ ಇಲ್ಲಿ ನೋಡ್ರಿ ನಾನು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ. ಹಾಯ್ ಗಾಯ್ಸ್, ನಾನು ಎಷ್ಟು ಬೆಳ್ಳು ಕಾಣಿಸ್ತಾ ಇದ್ದೀನಿ ನೋಡ್ರಿ. ಇವನು ಎಷ್ಟು ಕರ್ರ ಕಾಣಿಸ್ತಾ ಇದ್ದಾನೆ. ಅವನು ನನ್ನಷ್ಟೇ ಬೆಳ್ಳಗಿಲ್ಲ, ನಾನು ಜಾಸ್ತಿ. ಇವನು ಬ್ರೌನಿ. ಎಲ್ಲಿ ಕಪ್ಪಿದ್ದೀನಿ ಬ್ರೌನಿ ನಾನು ನಿಮ್ಮ ಫ್ಯಾನ್ಸ್ ಅಂತ ಹೇಳ್ರಿ. ನಾನು ನಿಮ್ಮ ಫ್ಯಾನ್ಸ್ ಅಂತ ಹೇಳ್ರಿ. ನಿಮ್ಮ ಅಭಿಮಾನಿ ಅಣ್ಣ, ನಿಮ್ಮ ಅಭಿಮಾನಿ ಅಣ್ಣ. ಊರಿಗೆ ಹೊಂಟಿವಿ. ಫೋಟೋ ಅಂತ ಹೇಳ್ರಿ. ಇಲ್ಲ, ನಾವು ಆಕ್ಚುಲಿ ಬಿಸಿ ಇದ್ದೀವಿ. ಊರಿಗೆ ಹೋಗ್ತಾ ಇದ್ದೀವಿ. ಪ್ಲೀಸ್ ಒಂದೇ ಇರ್ಲಿ. ಥ್ಯಾಂಕ್ ಯು ಸೋ ಮಚ್. ನೋಡ್ರಿ ಗೈಸ್, ನನ್ನ ಫಾಲೋವರ್ಸ್ ಸಿಕ್ಕಿದ್ದಾರೆ ನೋಡ್ರಿ. ನನ್ನ ಫಾಲೋವರ್ಸ್ ಅಂತ ಇವರು. ಹಾಯ್ ಮಾಡ್ರಿ. तू समझा? हाँ नहीं तू समझा नहीं. ಹಾಯ್ ನೋಡ್ರಿ, ದುರ್ಗಕ್ಕೆ ಎಂಟ್ರಿ ಆದ್ರಿ ಅಂತಂದ್ರೆ ಬರೀ ಗುಡ್ಡಗಳು ಜಾಸ್ತಿ ಕಾಣಿಸ್ತವೆ. ಗುಡ್ಡ ಬೆಟ್ಟ ಇವೆಲ್ಲ ಜಾಸ್ತಿ ಕಾಣಿಸ್ತವೆ. ಗಾಯ್ಸ್ ನೋಡ್ರಿ, ಫೈನಲಿ ದುರ್ಗಕ್ಕೆ ಬಂದ್ವಿ. ನಮ್ಮ ದುರ್ಗನ ಸ್ವರ್ಗ ಅಂತ ಯಾಕಂತಾರೆ ಗೊತ್ತಾ? ಇದಕ್ಕೆ ನೋಡ್ರಿ ಹೆಂಗ ಎಷ್ಟು ಸಗದಾಗೈತೆ ವೆದರ್ ಎಲ್ಲ. ನೋಡ್ರಿ ಗುಡ್ಡ ಬೆಟ್ಟ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ.
ನೋಡ್ರಿ ನಾನು ದುರ್ಗಕ್ಕೆ ಬಂದೀನಿ ಅಂತಂದು ಪಟಾಕಿ ಹೊಡಿತಾ ಇದ್ದಾರೆ. ಸೊ ಎಷ್ಟು ಗ್ರ್ಯಾಂಡಾಗಿ ವೆಲ್ಕಮ್ ಮಾಡ್ತಾ ಇದ್ದಾರೆ ನನಗೆ ನೋಡ್ರಿ. ನಾನು ಬಂದೀನಿ ಅಂತಂದು ಓವರ್ ಥಿಂಕ್ ಅಲ್ಲ, ಅಲ್ಲಿ ಬಂದು ಪಟಾಕಿ ಹೊಡಿದ್ ನಾನು ಬಂದಿದ್ದಾನೆ, ಯಾಕೆ ಹೊಡಿಬೇಕು ಬಂತೆ ಪಟಾಕಿನ ನೋಡ್ರಿ. ದುರ್ಗದ ಹುಡುಗಿ ಮನೆಗೆ ಬಂದಿದ್ದಾಳೆ, ತೋರ್ ಮನೆಗೆ ಬಂದಿದ್ದಾಳೆ ಅಂತ ಪಟಾಕಿ ಹೊಡಿತಾ ಇದ್ದಾರೆ. ನಾವು ಬಂದೀವಿ ಅಂತ ಎಲ್ಲ ಬರ್ತಾರಂತೆ. ನೋಡು ನಾನು ದುರ್ಗದ ಹುಡುಗಿ ತವ್ರ ಮನೆಗೆ ಬಂದಿದ್ದೀನಿ ಅಂತ ಎಲ್ಲ ಪಟಾಕಿ ಹೊಡಿತಾರೆ. ಇದ್ರ ಬಗ್ಗೆ ನಿಮ್ಮ ಮನಸ್ಸಿಗೆ ಹೇಳೋದೇ ಇಲ್ಲ. ಕೇಳು, ದುರ್ಗದ ಹುಡುಗಿ ಬಂದೀನಿ ಅಂತಂದಲ್ಲ ಹೊಡಿತಿರೋದು, ದಾವಣಗೆರೆ ಹುಡುಗರು ದುರ್ಗಕ್ಕೆ ಬಂದಾರ ಅಂತ ಹೊಡಿತಾರ.